ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಒಂದಂತೂ ನಿಜ ಆಯಿತು. ಸೊ ಏನು ಎತ್ತ ಅಂತ ಅಂದರೆ, ಆಳೋ ದೊರೆ ತುಂಬ ಒಳ್ಳೆಯನಾಗಿದ್ದರೆ ಅಥವಾ ಯೋಗ್ಯನಾಗಿದ್ದರೆ ಅಥವಾ ವರ್ಸ್ಟ್ ಅಮಾಂಗ್ ದ ಬೆಸ್ಟ್ ಅಥವಾ ಕಳ್ಳರಲ್ಲಿ ಒಳ್ಳೆ ಕಳ್ಳ ಯಾರು ಅಂತ ಇದ್ದರೆ ಸೊ ಏನೋ ಒಂದು ಆಗುತ್ತೆ ಸಮಾಜಕ್ಕೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ರಾಜ್ಯದ್ದು ಏನು ಸೊ ನಿಮಗೆ ಗೊತ್ತು. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಂಜನೇಯ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ಈ ಸರ್ಕಾರನ ತನ್ನ ಒಂದು ಗದೆಯಿಂದ ಒದ್ದೋಡಿಸ್ಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಕಾರ್ತಿಕ್. ಸೊ ಸ್ನೇಹಿತರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ನೀವು ನೋಡ್ಕೊಂಡು ಬನ್ನಿ, 89ರಲ್ಲಿ ಬರ, 99ರಲ್ಲಿ ಬರ, 2013 ಬರ, 2023 ಬರ. ಸೊ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಬರ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಆದರೆ ಕಾಂಗ್ರೆಸ್ನಲ್ಲಿರೋವಂಥ ಅಯೋಗ್ಯ ವ್ಯಕ್ತಿಗಳು ಮುಖ್ಯಮಂತ್ರಿಗಳಾದಾಗ ಬರ ಏನು ಮಾಡೋದಕ್ಕಾಗಲ್ಲ. ಹಂಗಾರೆ ನೀವು ಕೇಳ್ಬೋದು, SM ಕೃಷ್ಣ ಅಯೋಗ್ಯನ ಆ್ಯಂಡ್ ದೆನ್ ವೀರೇಂದ್ರ ಪಾಟೀಲ್ರು ಅಯೋಗ್ಯನ ಅಂತ. ಆದರೆ ಅಯೋಗ್ಯ ಪಕ್ಷದಲ್ಲಿ ಈಗ ನಾನಿದ್ದೀನಿ ಅಂತ ಅಂದರೆ ಸೊ ನಾನು ಕೂಡ ಅಯೋಗ್ಯನೇ ತಾನೆ. ಹಾಗಾಗಿ ಸೊ ಏನು ಮಾಡೋದಕ್ಕಾಗಲ್ಲ. ನೋಡಿ, 2004ರಲ್ಲಿ ಧರ್ಮಸಿಂಗ್ ಆದರು ಕಾಂಗ್ರೆಸ್ ಪಕ್ಷದಿಂದ, ಮಳೆನೋ ಮಳೆ. ಜೊತೆಗೆ ಸಿದ್ದರಾಮುಲ್ಲಾ ಖಾನ್ ಉಪಮುಖ್ಯಮಂತ್ರಿ ಆದರು, ಮಳೆನೋ ಮಳೆ. 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಮಳೆ ಮೇಲೆ ಮಳೆ ಆ್ಯಂಡ್ ದೆನ್ ನೆರೆ. ಅಂದರೆ ಅಷ್ಟು ಎಲ್ಲ ನೀರು ತುಂಬಿ ತುಳುಕ್ತಾಯಿತ್ತು. 2013ರಲ್ಲಿ ಒನ್ಸ್ ಅಗೈನ್ ಶನಿ ಅಲಿಯಾಸ್ ದುರಾಂಕಾರದ ರಾಮಯ್ಯ ಆದರು, ಸೊ ಬರ. ಸೊ 2018ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಮತ್ತೆ ಡ್ಯಾಮ್ ಎಲ್ಲ ತುಳುಕಿ ನೀರು ಹರಿದು ತಮಿಳ್ನಾಡಿಗೆ ಹೋಯ್ತು. 2023 ಒನ್ಸ್ ಅಗೈನ್ ಬರ, ಸಿದ್ದರಾಮುಲ್ಲಾ ಖಾನ್. ಈಗ DK ಶಿವಕುಮಾರ್ ಖಾನ್ ಎಲ್ಲರಿಗಿಂತ ವರ್ಸ್ಟ್ ವ್ಯಕ್ತಿ ಅಂತ ಅನಿಸುತ್ತೆ. ಸೊ ದಿನ ಮಳೆ ಬರಲೋ ಬೇಡವೋ ಗೊತ್ತಿಲ್ಲ. ಆದರೆ ದೇವ್ರ ದಯೆಯಿಂದ ಇವಾಗ ಸ್ವಲ್ಪ ಮಟ್ಟಿಗೆ ಎಲ್ಲ ಡ್ಯಾಮ್ಗಳು ಕಬಿನಿ ಆಗಿರ್ಬೋದು, ಹಾರಂಗಿ, ಹೇಮಾವತಿ ತುಂಬ್ತಾ ಇದೆ. ಸೊ ವರ್ಸ್ಟ್ ಅಮಾಂಗ್ ದ ಬೆಸ್ಟ್. ಸೊ ಓಪ್ ಅಂದರೆ ನಿರೀಕ್ಷೆ ಸುಳ್ಳಾಗಬಾರ್ದು. ಆ ಭಗವಂತನಲ್ಲಿ ಕೇಳ್ಕೋಬೇಕು. ನಾನು ಆ ಭಗವಂತನಲ್ಲಿ ಇಂಥ ಅಯೋಗ್ಯ ವ್ಯಕ್ತಿಗಳಿದ್ರೂ ಪರವಾಗಿಲ್ಲ, ರೈತರು ಉಳಿಬೇಕು, ರೈತರು ಉಳಿವಿಗಾಗಿ ಮಳೆ ಆಗಲಿ ಅಂತ ಪ್ರಾರ್ಥಿಸೋಣ ಅಂತ ಹೇಳ್ತಾ, ದಯವಿಟ್ಟು ನಾನು ಇಷ್ಟು ಹೇಳಿದ್ದು ಕೊನೆ ಪೀಠಿಕೆ ಇಷ್ಟೇ. ದಯಮಾಡಿ ಮತ ಹಾಕ್ಬೇಕಾರೆ ಇವೆಲ್ಲವನ್ನು ಯೋಚನೆ ಮಾಡಿ. ಯಾವನೋ 2000 ನೋಟ್ ಕೊಡ್ತಾನೆ, ಬಸ್ಸಲ್ಲಿ ಫ್ರೀ ಕೊಡ್ತಾನೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾನೆ, ಕಾಕಾ ಸಾಹೇಬ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಹೇಳ್ಕೊಂಡು ಅಯೋಗ್ಯರನ್ನ ದಯವಿಟ್ಟು ಒದ್ದೋಡಿಸಿ. ಸೊ ಇನ್ಮೇಲಾದ್ರೂ ಒಳ್ಳೆ ವ್ಯಕ್ತಿಗಳು ಅಂದರೆ ಅವ್ರ ಕಾಲ್ಗುಣದಿಂದ ಏನೇನಾಗಿದೆ ಅಂಥ ವ್ಯಕ್ತಿಗಳಿಗೆ ಮತ ಹಾಕೋಣ ಅಂತ ಹೇಳ್ತಾ 2028ಕ್ಕೆ ಸೊ JDS ಮತ್ತು BJP ಅವರು ಅಧಿಕಾರಕ್ಕೆ ಬರಲಿ ಅಂತ ಆಶಿಸ್ತಾ, ಸೊ ಸ್ನೇಹಿತರೆ ಅದಕ್ಕೆ ಹೇಳೋದು, ಆಳೋ ರಾಜ ತುಂಬ ಚೆನ್ನಾಗಿರಬೇಕು, ಒಳ್ಳೆ ವ್ಯಕ್ತಿತ್ವ ಇರಬೇಕು ಅಂತ. ಇಲ್ಲ ಅಂದರೆ ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಮುಂದೆನೂ ಸಹ ಬರುತ್ತೆ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಸೊ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.